ಬೆಳಿಗ್ಗೆ ನಾವು ಎದ್ದಿದ ತಕ್ಷಣ ದೇವಸ್ಥಾನದಲ್ಲಿ ಏಕೆ ಬಾಗಿಲು ತೆಗೆದ ನಂತರ ದೀಪ ಹಚ್ಚಬೇಕು ಅಂತಿದೆ. ಮೊದಲು ಬಾಗಿಲು ತೆಗೆದ ತಕ್ಷಣ ಮೊದಲು ಮಾಡೋ ಕೆಲಸನ ನಾವು ದೀಪ ಹಚ್ಚಬೇಕಾಗಿತ್ತು. ಅದೇನಕ್ಕೆ ಅಂತ ಹೇಳಿದ್ರೆ, ದೀಪಂ ಜ್ಯೋತಿ ಪರಬ್ರಹ್ಮ ಅಂತೇಳಿ ಒಂದು ಮಾತಿದೆ. ಅದು ಒಂದು ಬ್ರಹ್ಮನ ಸ್ವರೂಪ ಇದು. ಅದು ಒಂದು ಜ್ಞಾನದ ಸಂಕೇತ. ಹಾಗಾಗಿ ಜ್ಞಾನ ಮತ್ತು ಶಕ್ತಿ ಎರಡೂ ಪ್ರಜ್ವಲಿಸೋದರಿಂದ ಮೊದಲು ಗರ್ಭಗುಡಿಗೆ ಹೋಗಿದ್ದ ತಕ್ಷಣ ನಾವು ದೀಪ ಹಚ್ಚಬೇಕು ಅನ್ನೋದು ಮೊದಲನೇ ಮಾತು. ಹಾಗೂ ಎರಡನೇದು, ದೀಪದಲ್ಲಿ ಬರೀ ತುಪ್ಪದ ದೀಪನೇ ಹಚ್ಚಬೇಕು ಅಂತಿದೆ. ವಿಶೇಷವಾಗಿ ಎಳ್ಳೆಣ್ಣೆ ದೀಪನೂ ಹಚ್ಬೋದು, ಆದರೆ ವಿಶೇಷವಾಗಿ ತುಪ್ಪದ ದೀಪ ಹಚ್ಚಬೇಕು ಅಂತಿದೆ. ಏನಕ್ಕೆ ಅಂದರೆ, ತುಪ್ಪದ ದೀಪ ಹಚ್ಚಿದ್ರೆ ಅದು ಲಕ್ಷ್ಮೀ ಸ್ವರೂಪ. ನೀರನ್ನು ಹಾಕಿ ಸ್ವಚ್ಛ ಮಾಡಬೇಕು ಅಂತ. ಏನಕ್ಕೆ ಅಂತ ಹೇಳಿದ್ರೆ, ಪ್ರಾತಃ ಕಾಲದಲ್ಲಿ ದೇವಾನುದೇವತೆಗಳ ಒಂದು ಸಂಚಾರವಿರ್ತದೆ. ಬೆಳಿಗ್ಗೆ 2:30-3 ಗಂಟೆಯಿಂದ ನಾವು ಸುಪ್ರಭಾತದಿಂದ ಹಿಡಿದ್ರೆ ಬೆಳಿಗ್ಗೆ ಇಟ್ಟು ದೇವತೆಗಳ ಸಂಚಾರ ಎಲ್ಲ ಕಡೆ ಇರ್ತದೆ. ಹಾಗಾಗಿ ದೇವತೆಗಳು ಮನೆ ಮುಂದೆ ನಾವು ರಂಗೋಲಿ ಹಾಕೋದ್ರಿಂದ, ವಿಶೇಷವಾಗಿ ಸ್ವಚ್ಛಗೊಳಿಸೋದ್ರಿಂದ ದೇವತೆಗಳು ನಮ್ಮ ಮನೆಗೆ ಒಂದು ಮನೆಯ ಒಂದು ಉದ್ಧಾರವಾಗಲಿ ಅಂತೇಳಿ, ಮನೆಯಲ್ಲಿ ಇರತಕ್ಕಂಥ ಎಲ್ರಿಗೂ ಒಂದು ಸಮೃದ್ಧಿ, ಆರೋಗ್ಯ ಎಲ್ಲ ಸಮೃದ್ಧಿ ಆಗಲಿ ಅಂತೇಳಿ ಮನೆಯಿಂದ ನಾವು ಸ್ವಚ್ಛ ಮಾಡತಕ್ಕಂಥದ್ದು. ಆ ನಂತರ ವಿಶೇಷವಾಗಿ ರಂಗೋಲಿ ಹಾಕತಕ್ಕಂಥದ್ದು, ಎರಡು ವಿಶೇಷವಾಗಿ ಹಾಕತಕ್ಕಂಥ ಒಂದು ಸಂಪ್ರದಾಯ. ಹಾಗಾಗಿ ಇದು ವಿಶೇಷವಾಗಿ ಮಾಡತಕ್ಕಂಥದ್ದು ಪ್ರತಿಯೊಬ್ಬರು ಮನೆಯಲ್ಲೂ ಮಾಡಬೇಕು ಅಂತೇಳಿ. ಸಾಮಾನ್ಯವಾಗಿ ನಮ್ಮ ಹಿಂದೂ ಮಹಿಳೆಯರು ಸಿಂಧೂರ ಹಾಕ್ಬೇಕು ಅಂತಾರೆ. ಏನಕ್ಕೆ ಅಂತ ಹೇಳಿದ್ರೆ, ಅವರವರ ಪತಿಗಳ ಒಂದು ಆಯುಷ್ಯ ವೃದ್ಧಿಯಾಗಲಿ ಮತ್ತು ಆಮೇಲೆ ಅವರು ಸುಮಂಗಲಿಯಾಗಿ ಇರಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ವಿಶೇಷವಾಗಿ ಹೆಣ್ಮಕ್ಳು ಮದುವೆ ಆದ ನಂತರ, ಮದುವೆಗೆ ಮುಂಚೆನೇ ಇರಬೇಕು, ಆದರೆ ಮದುವೆ ಆದ ನಂತರ ಸಿಂಧೂರ ಹಾಕಬೇಕು ಅನ್ನೋದು. ನಾವು ದೇವಸ್ಥಾನಗಳಲ್ಲಿ ಸಾಮಾನ್ಯವಾಗಿ ಮಂತ್ರಗಳ ಉಚ್ಚಾರಣೆ ಮಾಡತಕ್ಕಂಥದ್ದು. ಏನಕ್ಕೆ ಅಂತ ಹೇಳಿದರೆ, ಬಾಹ್ಯ ಮತ್ತು ಆಂತರಿಕ ಶಕ್ತಿ ಅಂದರೆ ನೆಗೆಟಿವ್ ಎನರ್ಜಿ ಅಂತ ಕರಿತೀವಿ. ಆ ನೆಗೆಟಿವ್ ಎನರ್ಜಿ ಒಂದು ಧ್ವಂಸ ಆಗಿ ಆಂತರಿಕ ಶಕ್ತಿ ಅಂತೀವಿ, ಪಾಸಿಟಿವ್ ಎನರ್ಜಿ, ಅದು ವೃದ್ಧಿ ಆಗಬೇಕಂತಕ್ಕಂಥದ್ದು. ಅದು ವೃದ್ಧಿ ಆಗೋದ್ರಿಂದ ಮನುಷ್ಯನಿಗೆ ಒಂದು ಏಕಾಗ್ರತೆ ಅಂದರೆ ಕಾನ್ಸಂಟ್ರೇಷನ್, ಒಂದೇ ಏಕಾಗ್ರತೆ ಹುಟ್ಟತಕ್ಕಂಥದ್ದು. ಹಾಗೆ ಏಕಾಗ್ರತೆಯಿಂದ ಒಂದೇ ಮನಸ್ಸಿನಲ್ಲಿ ದೇವರನ್ನು ಪ್ರಾರ್ಥನೆ ಮಾಡತಕ್ಕಂಥದ್ದು. ಮಂತ್ರ ಹೇಳೋದ್ರಿಂದಲೇ ನಮ್ಗೆ ಏಕಾಗ್ರತೆ ಹುಟ್ಟೋದು. ಸುಮ್ಮನೆ ಹೆಂಗೆ ಹೋಗಿ ದೇವಸ್ಥಾನಕ್ಕೆ ಪ್ರದಕ್ಷಿಣೆ ಮಾಡೋದು ಏಕಾಗ್ರತೆ ಹುಟ್ಟೋದಿಲ್ಲ. ನಾವು ಹೇಳತಕ್ಕಂಥ ಒಂದು ಮಂತ್ರಗಳ ಉಚ್ಚಾರಣೆ, ಆ ಉಚ್ಚಾರಣೆಯಿಂದ ಪಾಸಿಟಿವ್ ಎನರ್ಜಿ ಬಂದು ಮನುಷ್ಯನಿಗೆ ಒಂದು ಕಾನ್ಸಂಟ್ರೇಷನ್ ಅನ್ನೋದು ಹುಟ್ಟುತ್ತೆ. ಆ ಕಾನ್ಸಂಟ್ರೇಷನ್ನಿಂದ ಮನುಷ್ಯನಿಗೆ ಒಂದು ವಿಶೇಷವಾದಂತಹ ಶಕ್ತಿ ಬರ್ತಕ್ಕಂಥದ್ದು ವಿಶೇಷ. ಹಾಗಾಗಿಯೇ ದೇವಸ್ಥಾನಗಳಲ್ಲಿ ಮಂತ್ರ ಉಚ್ಚಾರಣೆ ಸಾಮಾನ್ಯವಾಗಿ ನಡೆತಕ್ಕಂಥದ್ದು. ಸಾಮಾನ್ಯವಾಗಿ ಧಾರ್ಮಿಕ ಕ್ಷೇತ್ರಗಳು ಅಂದರೆ ದೇವಸ್ಥಾನನೇ ಅಂತ ಆಗಲಿಲ್ಲ, ಇವತ್ತಿನ ದಿವಸ ಚರ್ಚ್ನಲ್ಲೂ ಒಂದು ಘಂಟನಾದ ಇರುತ್ತೆ. ದೇವಸ್ಥಾನಗಳಲ್ಲಿ ಸಾಮಾನ್ಯವಾಗಿ ಧಾರ್ಮಿಕ ಕ್ಷೇತ್ರಗಳಲ್ಲಿ ಘಂಟನಾದ ಇರುತ್ತೆ. ಏನಕ್ಕೆ ಅಂತ ಹೇಳಿದ್ರೆ, ಆ ಗಂಟೆ ಹೊಡೆಯೋದ್ರಿಂದ ಆ ಗಂಟೆ ಶಬ್ದ ಎಲ್ಲಿವರೆಗೂ ಹೋಗುತ್ತೋ ಅಲ್ಲಿವರೆಗೂ ಒಂದು ದುಷ್ಟಶಕ್ತಿ ಇರೋದಿಲ್ಲ. ಸಾಮಾನ್ಯವಾಗಿ ಆ ಗಂಟೆನಾದ ಶಬ್ದದಿಂದನೇ ದುಷ್ಟಶಕ್ತಿ ನಾಶವಾಗುತ್ತೆ. ಆ ದುಷ್ಟಶಕ್ತಿಯು ನಾಶವಾಗಿ ಒಂದು ಆ ಜಾಗದಲ್ಲಿ ಒಂದು ದೇವರ ಭಗವಂತನ ಅನುಗ್ರಹ ಇರಲಿ ಅಂತಕ್ಕಂಥದ್ದು. ಹಾಗಾಗಿನೇ ಊರು ಹೊರಗೆ ಹಾಗೂ ಒಳಗೆ ಆ ಗಂಟೆಯ ಎಲ್ಲಿ ಹೊಡಿತೀವೋ ಅದು ಊರು ಪೂರ್ತಿ ಕೇಳಿಸುತ್ತೆ. ಹಾಗಾಗಿನೇ ಊರು ಸುತ್ತಮುತ್ತಲು ಎಲ್ಲೂ ದುಷ್ಟಶಕ್ತಿಗಳು ಇರಬಾರ್ದು ಅನ್ನೋ ಒಂದು ಕಾರಣದಿಂದ ಸಾಮಾನ್ಯವಾಗಿ ಧಾರ್ಮಿಕ ಕ್ಷೇತ್ರಗಳಲ್ಲಿ, ವಿಶೇಷವಾಗಿ ದೇವಸ್ಥಾನಗಳಲ್ಲಿ ಘಂಟನಾದ ಮಾಡತಕ್ಕಂಥದ್ದು.